ನಮಸ್ಕಾರ ಪ್ರೀತಿಯ ಸಿಂಹರಾಶಿಯ ಸ್ನೇಹಿತ ಮಿತ್ರರೇ, 2025ರ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಸಿಂಹರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಗಳು, ಸಾಧನೆಗಳು ಮತ್ತು ಸವಾಲುಗಳು ಎದುರಾಗಲಿವೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಅಕ್ಟೋಬರ್ ತಿಂಗಳು ನಿಮಗೆ ಸಿಂಹರಾಶಿಯವರಿಗೆ ಧೈರ್ಯ, ಶಕ್ತಿ ಮತ್ತು ಪ್ರಗತಿ ಹೆಚ್ಚಿಸುವಂತಹ ಕಾಲ. ಸೂರ್ಯನ ಅನುಗ್ರಹದಿಂದ ನಿಮಗೆ ಗೌರವ ದೊರೆಯಲಿದೆ, ಸ್ಥಾನಮಾನ ದೊರೆಯುವಂತಹ ಸಾಧ್ಯತೆಗಳಿದೆ, ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಆದರೆ ಅಹಂಕಾರ ಹೆಚ್ಚಾಗದಂತೆ ಗಮನವನ್ನು ಕೊಡಿ. ಒಟ್ಟಾರೆ ಈ ತಿಂಗಳು ಸಾಧನೆ ಮತ್ತು ಸಂತೋಷಕರವಾದಂತಹ ಸಮಯವಾಗಲಿದೆ. ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಅಧಿಕಾರಿಗಳ ಒಂದು ಮೆಚ್ಚುಗೆ ಸಿಗಲಿದೆ. ಹೊಸ ಜವಾಬ್ದಾರಿ ಮತ್ತು ಹುದ್ದೆ ಏರಿಕೆಯ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚಾಗಲಿದೆ. ನಿರುದ್ಯೋಗಿಗಳೊಂದಿಗೆ ಸಂದರ್ಶನದಲ್ಲಿ ಯಶಸ್ಸು ದೊರೆಯಲಿದೆ. ಬದಲಾವಣೆ ಬಯಸುವವರಿಗೆ ಉತ್ತಮ ಅವಕಾಶ ಸಿಗುವಂತ ಸೂಚನೆ ಇದೆ. ವ್ಯಾಪಾರ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದಾಯಕವಾದಂತಹ ಸಮಯ. ಅದಲ್ಲದೆ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಸಿಗುವಂತ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದರೆ ಈ ತಿಂಗಳು ನಿಮಗೆ ಲಾಭ ದೊರೆಯಲಿದೆ. ಆಸ್ತಿ, ವಾಹನ ವ್ಯವಹಾರಗಳಲ್ಲಿ ಯಶಸ್ಸು ದೊರಕಲಿದೆ. ಮಧ್ಯದಲ್ಲಿ ಖರ್ಚು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆದಷ್ಟು ಹಿಡಿತದಲ್ಲಿಟ್ಟುಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಸಾಧನೆ ಮಾಡುವಂತಹ ಒಂದು ತಿಂಗಳಾಗಲಿದೆ. ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ಮಾಡಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ದೊರೆಯಲಿದೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಕಲೆ, ಕ್ರೀಡೆ, ನಿರ್ವಹಣಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧನೆಯ ದಿನವಾಗಲಿದೆ. ಪ್ರೇಮ, ದಾಂಪತ್ಯ ಮತ್ತು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧಗಳಲ್ಲಿ ಆಳವಾದ ಬಾಂಧವ್ಯವಿರಲಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಒಗ್ಗಟ್ಟು ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಹಬ್ಬದ ಸಂಭ್ರಮವಿರಲಿದೆ. ಹಿರಿಯರ ಆಶೀರ್ವಾದ ಈ ತಿಂಗಳು ನಿಮಗೆ ದೊರೆಯಲಿದೆ. ಮಕ್ಕಳ ಸಾಧನೆ ಸಂತೋಷವನ್ನು, ಮುದವನ್ನು ಕೊಡಲಿದೆ. ಈ ತಿಂಗಳ ನಿಮ್ಮ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಈ ತಿಂಗಳು ಗೌರವ ಮತ್ತು ಸಾಧನೆಯ ಸಮಯ. ಉದ್ಯೋಗದಲ್ಲಿರುವವರಿಗೆ ಹುದ್ದೆ ಏರಿಕೆ ಅಥವಾ ಮೆಚ್ಚುಗೆ ಸಿಗಬಹುದು. ಮನೆಯ ಜವಾಬ್ದಾರಿಯನ್ನು ಸಮತೋಲನದಿಂದ ನಿರ್ವಹಿಸಲಿದ್ದೀರಿ. ಕಲೆ, ರಾಜಕೀಯ, ಆಡಳಿತ ಕ್ಷೇತ್ರದ ಮಹಿಳೆಯರಿಗೆ ವಿಶೇಷ ಸಾಧನೆ ಮಾಡುವ ಯೋಗವಿದೆ. ಆರೋಗ್ಯದ ವಿಚಾರದಲ್ಲಿ ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಎಚ್ಚರಿಕೆ ಅಗತ್ಯ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಕಣ್ಣಿನ ಸಂಬಂಧಿ ಸಮಸ್ಯೆಗಳು ಕಾಣಬಹುದಾದಂತಹ ಒಂದು ಸಮಯ. ಎಚ್ಚರಿಕೆ ಮಾಡಿಕೊಳ್ಳಿ. ತಿಂಗಳ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡರೂ ಸ್ವಲ್ಪ ಜಾಗರೂಕತೆ ಬೇಕು. ನಿಯಮಿತ ವ್ಯಾಯಾಮ ಮಾಡಿ. ತಾಜಾ ಆಹಾರದಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಒತ್ತಡ ಕಡಿಮೆ ಮಾಡಿ. ಧ್ಯಾನ ಸಹಾಯಕವಾಗಲಿದೆ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಭಾನುವಾರ ಸೂರ್ಯನಿಗೆ ಜಲದಿಂದ ಅರ್ಘ್ಯವನ್ನು ನೀಡಿ. ಕೆಂಪು ಹೂವುಗಳಿಂದ ಸೂರ್ಯನ ಪೂಜೆಯನ್ನು ಮಾಡಿಕೊಳ್ಳಿ. ಓಂ ಗೃಣಿಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 11 ಬಾರಿ ಜಪ ಮಾಡಿ. ಹಾಗೂ ಬಡವರಿಗೆ ಯಾರಿಗಾದರೂ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿ. ಆದಷ್ಟು ದೇವರ ಸ್ಮರಣೆ, ಇಷ್ಟದೇವರ, ಕುಲದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ತಿಂಗಳ ನಿಮ್ಮ ಶುಭ ದಿನಗಳು 1, 8, 15, 21 ಮತ್ತು 27 ಈ ತಿಂಗಳ ಶುಭ ದಿನಗಳಾಗಿರಲಿದೆ. ಎಚ್ಚರಿಕೆಯ ದಿನಗಳು 5, 13 ಮತ್ತು 19 ಈ ತಿಂಗಳ ಒಂದು ಎಚ್ಚರಿಕೆಯ ದಿನಗಳು. ಇನ್ನು ಈ ತಿಂಗಳ ಒಂದು ವಿಶೇಷ ಸಂದೇಶವನ್ನು ನೋಡುವುದಾದರೆ ಈ ತಿಂಗಳು ನಿಮಗೆ ಗೌರವ, ಸಾಧನೆ ಮತ್ತು ಪ್ರಗತಿಯ ತಿಂಗಳಾಗಲಿದೆ. ಮಹಿಳೆಯರಿಗೆ ಗೌರವಗಳು ದೊರಕಲಿದೆ. ವ್ಯಾಪಾರಿಗಳಿಗೆ ಲಾಭವಾಗುವಂತ ಸಾಧ್ಯತೆ ಇದೆ. ಆದಷ್ಟು ನೀವು ಈ ತಿಂಗಳು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಮಾಡಿದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಯಾಗಲಿದೆ ಮತ್ತು ಮನಸ್ಸಿಗೂ ಹಿತ ದೊರಕಲಿದೆ. ಸ್ನೇಹಿತರೆ, ಈ ತಿಂಗಳು ಭಗವಂತ ನಿಮಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಯೋಗ ಭಾಗ್ಯಗಳನ್ನು ಅನುಗ್ರಹಿಸಿ ಸಕಲಾಭೀಷ್ಟವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.